ಮಹಾರಾಜರು ಇದುವರೆಗೂ ಆಗಮಿಸಿಲ್ಲ. ಪಂಡಿತ ರಾಮಕೃಷ್ಣನ ಸಹವಾಸದಿಂದಾಗಿ ಮಹಾರಾಜರು ಕೂಡ ಅವನಂತೆಯೇ ತಡವಾಗಿ ಬರಲು ಪ್ರಾರಂಭಿಸಿದ್ದಾರೆ. ಗುರುಗಳೇ, ಹೀಗೂ ಆಗಿರಬಹುದು ಅನ್ಸುತ್ತೆ. ಪಂಡಿತ ರಾಮಕೃಷ್ಣರು ಮತ್ತೆ ಮಹಾರಾಜರು ವಿಳಂಬವಾಗಿ ಬರ್ಬೇಕು ಅಂತ ಮುಂಚೆನೆ ನಿರ್ಧರಿಸಿದ್ರು. ಅವ್ರು ಹೇಗ್ ಮಾಡ್ಲೂಬಹುದು. ಮಹಾರಾಜರಿಗೆ ತುಂಬಾ ಪ್ರಿಯರಲ್ಲವೇ? ಖಂಡಿತವಾಗಿ. ಆದರೆ ನಾವು ಮೂರ್ಖರು. ಬೆಳಗ್ಗೆ ಎದ್ದ ಕೂಡಲೇ ಬಂದು ಬಿಡುತ್ತೇವೆ. ನಿಲ್ಲಿರಿ ತಾತಾಚಾರ್ಯರೇ. ಏನು ಏನಿದೆ? ನೀವು ಈ ಆಸನದಲ್ಲಿ ಕೂರುವಂತಿಲ್ಲ. ಯಾಕೆ ಯಾಕೆ ಯಾಕೆ? ನೋಡಿ ಗುರುಗಳೇ, ಪಂಡಿತ ರಾಮಕೃಷ್ಣರು ತಮ್ಮ ಕೆಲಸ ಮಾಡೇ ಬಿಟ್ಟರು. ಯಾವುದರ ಭಯ ಇತ್ತೋ ಅದೇ ಆಯ್ತು. ನಿಮ್ಮ ಸತ್ಯತೆ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಯಾವ ಸತ್ಯ? ನಿಮಗೆ ರಾಜಗುರು ಆಗೋ ಯೋಗ್ಯತೆನೇ ಇಲ್ಲ ಅಂತ. ನೀವು ನಿಮ್ಮ ಕುತಂತ್ರದಿಂದ ರಾಜಗುರು ಆಗಿದ್ದೀರಿ. ನಿಮ್ಮ ಚಾರಿತ್ರ್ಯದ ಬಗ್ಗೆ ಗುರುಗಳೇ. ಸೌದಾಮಿನಿ ಸೌದಾಮಿನಿ, ನಿನಗಾಗಿ ಕಾಯುತ್ತಿರುವ ಜೋಗಿ. ಏನ್ ಚರ್ಚೆ ಮಾಡ್ತಾ ಇದ್ದೀರಾ ಗುರುಗಳೇ? ಇಲ್ಲಿ ಕೇಳಿ, ನಾವು ನಿಮಗೆ ಮಹಾರಾಜ ಕೃಷ್ಣದೇವರಾಯರ ಆದೇಶವನ್ನ ಹೇಳ್ತೀವಿ. ನೀವು ಇಂದು ಈ ಆಸನದಲ್ಲಿ ಕೂರುವಂತಿಲ್ಲ. ಇಂದಿನಿಂದ ನೀವು ಆ ಆಸನದಲ್ಲಿ ಕೂರ್ಬೇಕಾಗುತ್ತೆ. ಮಹಾರಾಜರು ಕೆಲವು ದಿನಗಳ ಕಾಲ ಪ್ರವಾಸಕ್ಕೆ ಹೋಗಿದ್ದಾರೆ. ಹೌದಾ? ಹಾಗೂ ಮಹಾರಾಜರು ನಿಮಗೆ ಆದೇಶಿಸಿದ್ದಾರೆ. ಇಂದಿನಿಂದ ನೀವು ಮತ್ತೊಮ್ಮೆ ತಾತ್ಕಾಲಿಕವಾಗಿ ಮಹಾರಾಜರಾಗುತ್ತೀರಿ. ಹೇಗಿಲ್ಲ ಹೇಗಿಲ್ಲ, ಅವಶ್ಯವಾಗಿ ಅವಶ್ಯವಾಗಿ. ನಾವು ಅದಕ್ಕೆ ಯೋಗ್ಯರೇ ಅಲ್ಲವೇ? ನಿಲ್ಲಿ ಗುರುಗಳೇ. ಏನಿದೆ? ಗುರುಗಳೇ, ಏನ್ ಮಾಡ್ತಾ ಇದ್ರಿ ನೀವು? ಕುಳಿತುಕೊಳ್ಳುತ್ತಿದ್ದೆವು. ಇದರ ಮೇಲೆ ಕೂರಬಾರದು ನೀವು. ಯಾಕೆ ಕೂರಬಾರದು? ಗುರುಗಳೇ, ಈ ಹಿಂದೆ ಕೂಡ ನೀವು ತಾತ್ಕಾಲಿಕ ಮಹಾರಾಜರಾಗಿದ್ರಿ. ಮಹಾರಾಜರಾದ ನಂತರ ನಿಮಗೆ ಮೃತ್ಯುದಂಡ ದೊರೆತಿತ್ತು, ನೆನಪಿಸಿಕೊಳ್ಳಿ. ಒಂದು ವೇಳೆ ಮಹಾರಾಜರಿಗೆ ಈ ವಿಷಯ ತಿಳಿದರೆ ನೀವು ಯಾವುದೇ ಕಾರಣವಿಲ್ಲದೆ ನೀವು ಪಂಡಿತ ರಾಮಕೃಷ್ಣರಿಗೆ ಆನೆಯ ಕಾಲಿನಿಂದ ತುಳಿಸಲು ಪ್ರಯತ್ನಿಸಿದಿರಿ. ಹಾಗಾಗಿ ನಿಮಗೆ ಯಾವ ಶಿಕ್ಷೆ ಲಭಿಸಬಹುದು ಯೋಚಿಸಿ. ಇಲ್ಲ, ನಾವು ಈ ಸಿಂಹಾಸನದಿಂದ ದೂರವಿರುವುದೇ ಸರಿ. ಗುರುಗಳೇ, ಈ ದೂರ ಇರೋ ಮಾತ್ಯಾಕೆ? ಅದನ್ನು ನಿಮಗೆ ಹೇಳಿದರೆ ಅರ್ಥವಾಗುವುದಿಲ್ಲ. ಪೂರ್ವದಲ್ಲಿ ನಾವು ಒಮ್ಮೆ ತಾತ್ಕಾಲಿಕ ಮಹಾರಾಜರಾಗಿ ಅನುಭವಿಸಿದ್ದೇವೆ. ಪ್ರಾಣಕ್ಕೆ ಕುತ್ತು ಬಂದಿತ್ತಲ್ಲ. ಇಲ್ಲ 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 ಇಲ್ಲ, ಆ ತಪ್ಪನ್ನು ನಾವು ಮತ್ತೊಮ್ಮೆ ಮಾಡುವುದಿಲ್ಲ. ಒಂದು ವೇಳೆ ಮಹಾರಾಜರ ಆಜ್ಞೆಯನ್ನು ನೀವು ಪಾಲಿಸದಿದ್ದರೆ ಆಗಲೂ ನಿಮಗೆ ಮರಣದಂಡನೆಯೇ. ಗುರುಗಳೇ, ಸಾಯದಂತೂ ಇದ್ದಿದ್ದೆ. ಮಹಾರಾಜರಾಗಿ ಸಾಯಿರಿ. ಸತ್ ಮೇಲೆ ಶ್ರೀಗಂಧದ ಕಟ್ಟಿಗೆಲ್ಲಾದ್ರೂ ಸುಡ್ತಾರೆ ನಿನ್ನ. ಮಹಾರಾಜರ ಆಜ್ಞೆಯನ್ನು ಪಾಲಿಸುವುದನ್ನು ಬಿಟ್ಟು ನಿಮಗೆ ಬೇರೆ ಯಾವ ಮಾರ್ಗವೂ ಇಲ್ಲವೇ ಇಲ್ಲ. ಹಾಗಾದರೆ ಹಾಗೆ ಆಗಲಿ ಆಗಲಿ ಮಹಾಮಂತ್ರಿಗಳೇ. ನಾವು ತಾತ್ಕಾಲಿಕವಾಗಿ ಮಹಾರಾಜರಾಗುತ್ತೇವೆ. ತಾತ್ಕಾಲಿಕ ಮಹಾರಾಜ ಹೇಳಿ. ನೀವು ಇದನ್ನು ಜೋಪಾನವಾಗಿಡಿ. ಇದರ ಮುದ್ರೆ ಬಿದ್ದ ಮೇಲೆ ನಿಮ್ಮ ಎಲ್ಲಾ ಆದೇಶವು ಅಂಗೀಕಾರವಾಗುವುದು. ಸರಿ 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 ಸರಿ, ನಾವು ನೋಡಿಕೊಳ್ಳುತ್ತೇವೆ. ನಮ್ಮನ್ನು ನೋಡಿಕೊಳ್ಳುತ್ತೇವೆ ಹಾಗೂ ಈ ಮುದ್ರೆಯನ್ನು ನೋಡಿಕೊಳ್ಳುತ್ತೇವೆ. ಬನ್ನಿ ಬನ್ನಿ ತಾತ್ಕಾಲಿಕ ಮಹಾರಾಜರೇ. ಭರವಸೆಯೇ ಇಲ್ಲ. ಆ ಕುದುರೆ ತೋರಿಸಿ. ತಗೊಳ್ಳಿ ತಗೊಳ್ಳಿ ಮಹಾಶಯರೇ. ತುಂಬಾ ಚೆನ್ನಾಗಿದೆ. ಎಷ್ಟು ಇದು? ಕೇವಲ ನಿಮಗೋಸ್ಕರ 18 ವರಹಗಳು. 18? ಪಕ್ಕದವನು 15 ಕೊಡ್ತಿದ್ದಾನೆ. ಇದಂತೂ ಕುಸರಿ ಕೆಲಸದಿಂದ ಕೂಡಿದ್ದು. ನಾನಂತೂ ನಿಮಗೆ 17 ವರಹಕ್ಕೆ ಕೊಡುತ್ತೇನೆ. ಕುಸರಿ ಕೆಲಸ ಇದೆ, ಅದಕ್ಕೆ 15 ಕೊಡ್ತಿದ್ದೀನಿ. 15 ವರಹ ಕೊಡಿ. ಈಗಂತೂ ನಾನ್ ನಿಮ್ಗೆ 16 ವರಹಕ್ಕೆ ಕೊಡ್ತೀನಿ, ತಗೊಳ್ಳಿ. ನಾವು ಇದನ್ನು ಈಗ 14 ವರಹಕ್ಕೆ ಖರೀದಿಸಬೇಕೆಂದು ನಿಶ್ಚಯಿಸಿದ್ದೇವೆ. ಅರೆ ಮಹಾಶಯರೇ, ಈಗಷ್ಟೇ ನೀವು ಇದಕ್ಕೆ 15 ವರಹಗಳನ್ನು ಹೇಳಿದ್ರಿ. ನೋಡಿ,
ನಾವ್ ಹೇಳಿದ್ದೇ ಕೊನೆ. ಈಗ ಸುಮ್ಮನೆ ಕೊಡಿ. 14 ವರಹಗಳೇ ಕೊಡುವುದು. ತುಂಬಾ ಮಾತನಾಡಬೇಡಿ, ಇಲ್ಲದಿದ್ದರೆ ನಾನು ಈ ಅಂಗಡಿಯನ್ನು ಉಚಿತವಾಗಿಯೇ ಕೊಂಡೊಯ್ಯುವೆನು. ತಿಳಿಯಿತೆ? ಸರಿ, ಹಾಗಾದ್ರೆ ತಗೊಳ್ಳಿ 14 ವರಹಕ್ಕೆ. ಈಗ ನಮಗಿದು ಬೇಡ. ಆ ಮೂರ್ತಿಯನ್ನು ತೋರಿಸಿ. ತಗೊಳ್ಳಿ. ಇದರ ಬೆಲೆ ಎಷ್ಟು? ಇದು 25 ವರಹಗಳು. 25 ಮುದ್ರೆ? ಇಷ್ಟೊಂದು ಜಾಸ್ತಿ? ಇದು ಜಾಸ್ತಿನಾ? ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು 10 ವರಹಗಳನ್ನು ನೀಡುವೆ. 10 ವರಹಕ್ಕೆ ಕೊಡಿ. ಹಾಗೂ ಈ ಆನೆ, ಇದಕ್ಕೆ 8 ವರಹಗಳನ್ನು ನೀಡುವೆವು. ಎಲ್ಲಾ ವಸ್ತುಗಳನ್ನು ಸಿದ್ಧ ಮಾಡಿಡಿ. ಎತ್ತಿನ ಗಾಡಿಯನ್ನು ತರುತ್ತೇವೆ. ನಡೆಯಿರಿ. ಬನ್ನಿ ಬನ್ನಿ. ಅವಕಾಶ ತುಂಬಾ ಉತ್ತಮವಾಗಿದೆ. ಒಂದು ಬಾರಿ ನಾವು ಆ ರಾಜಮುದ್ರೆಯನ್ನು ಕದ್ದರೆ ಯಾವ ಆದೇಶವನ್ನಾದರೂ ನೀಡಬಹುದು, ಏನು ಬೇಕಾದರೂ ಮಾಡಬಹುದು. ಮಹಾರಾಜ ಕೃಷ್ಣದೇವರಾಯರು ಬರುವ ಮುನ್ನ ಇಡೀ ವಿಜಯನಗರವನ್ನು ಲೂಟಿ ಮಾಡುತ್ತೇವೆ. ಆಹಾ, ಇಷ್ಟೊಂದು ಸ್ವಾದಿಷ್ಟ ಭೋಜನ. ಆಲೂಗಡ್ಡೆ ಪೂರಿ, ಉದ್ದಿನ ವಡೆ, ಉಪ್ಪಿಟ್ಟು, ಪಾಯಸ. ಅಯ್ಯೋ, ಇವತ್ತು ಚೆನ್ನಾಗಿ ಊಟ ಮಾಡ್ಬೋದು. ಲಾಮ, ಇದು ನನ್ ತತ್ತೆ. ತೊಂದ್ರೆ ಇಲ್ಲ, ನಾನು ಆ ಕಡೆ ಹೋಗಿ ಕೂತ್ಕೋತೀನಿ. ಎಲ್ಲ ಒಂದೇ ಅಲ್ವಾ? ಅಯ್ಯೋ, ಸರಿ. ನನ್ ತಟ್ಟೆ ಎಲ್ಲಿ? ಕಾರಾಗೃಹದಲ್ಲಿ. ನೀನ್ ಹೀಗ ಆಸ್ಥಾನಕ್ಕೆ ಹೋಗದೆ ಇದ್ರೆ ಮಹಾರಾಜ ಕೃಷ್ಣದೇವರಾಯರು ನಿನ್ನೆ ಅಲ್ಲಿಗೆ ಕಳಿಸ್ತಾರಲ್ವಾ? ಆಹಾ, ಎಷ್ಟ್ ಚೆನ್ನಾಗಿದೆ. ಎಂಥ ಲಸಮ್ಮಾಲಿದ್ದಾಳೆ. ಗುಂಡಪ್ಪ, ಇನ್ನೂ ಇದೆ, ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ತಗೋ. ಅಯ್ಯೋ, ನನ್ ತಟ್ಟೆ ಎಲ್ಲಿ? ನೀವೆಲ್ಲ ಆರಾಮಾಗಿ ಕೂತು ಊಟ ಮಾಡ್ತಿದ್ದೀರಾ, ನನಗೆ ಅಂತ ತಟ್ಟೆ ಕೂಡ ಇಟ್ಟಿಲ್ಲ. ಮರಿಬೇಡಿ, ಈ ಮನೆಗೆ ದುಡ್ಡು ಹಾಕೋದು ನಾನು ಒಬ್ನೇ. ಹಾ, ಇಲ್ಲಿವರೆಗೂ ನೀವು ದುಡಿತಿದ್ರಿ, ನಾವು ಊಟನೂ ಕೊಡ್ತಾ ಇದ್ವಿ. ನೀವು ಕೆಲಸ ಮಾಡದೆ ನಿಲ್ಸಿದ್ರಿ, ಅದಕ್ಕೆ ನಾವು ಊಟ ಕೊಡೋದು ನಿಲ್ಸ್ಬಿಟ್ವಿ. ಅಮ್ಮ, ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಲಾ? ಇವತ್ತಂತೂ ರಾಮನ್ ಪಾಲಿನ ತುಪ್ಪನೂ ನಾನೇ ತಿಂತೀನಿ. ಸರಿ ಅಮ್ಮ, ಎತ್ಕೊಳ್ಳಿ. ತುಪ್ಪದ ಬಟ್ಲನ್ನ ಎತ್ಕೊಳ್ಳಿ. ಹಾ ಹಾ ಹಾ, ಅಮ್ಮ ಸೊಸೆ ಎತ್ಕೊಂಡು ಕುಡೀರಿ. ಇರ್ಲಿ, ಊಟ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಆ ಸ್ಥಾನಕ್ಕೆ ಮಾತ್ರ ಹೋಗಲ್ಲ. ಸರಿ, ಹಾಗಿದ್ರೆ ಮಹಾರಾಜರು ಕೊಡೋ ಶಿಕ್ಷೆನೂ ಮರಿಬೇಡಿ. ಕಾರಾಗೃಹದಲ್ಲಿ ಹಾಕ್ತಾರೆ ನಿಮ್ಮನ್ನ. ಅಪ್ಪ, ನೀನ್ ಕಾರಾಗೃಹಕ್ಕೆ ಹೋದ್ರೆ ಎಲ್ಲರೂ ನನ್ನ ಅಪರಾಧಿಯವ್ರ ಮಗ ಅಂತ ಕರೀತಾರೆ. ಆ ತಪ್ಪನ್ನ ನನ್ ಜೀವನ ಪೂರ್ತಿ ಎತ್ಕೊಂಡ್ ತಿರುಗ್ಬೇಕಾಗತ್ತೆ. ರಾಮ, ಆಸ್ಥಾನಕ್ಕೆ ಹೋಗೋದೋ ಇಲ್ವೋ ಅಂತ ಸರಿಯಾಗಿ ಯೋಚನೆ ಮಾಡ್ಕೋ. ತಡ ಮಾಡಿದ್ರೆ ಊಟ ಎಲ್ಲ ಖಾಲಿಯಾಗಿ ಹೋಗುತ್ತೆ. ನಿನ್ನಿಷ್ಟ. ರಾಮ, ನೀನೀಗ ಎಲ್ಲರಿಗೂ ನಿಜ ಹೇಳಲೇಬೇಕು. ನೀನು ಏಕೆ ಆಸ್ಥಾನಕ್ಕೆ ಹೋಗುತ್ತಿಲ್ಲವೆಂದು. ಇಲ್ಲದಿದ್ದರೆ ನಮಗಿವತ್ತು ಉಪವಾಸ. ಅಯ್ಯೋ, ನೀವೆಲ್ಲ ನನಗೆ ಮಹಾರಾಜರಿಂದ ಶಿಕ್ಷೆ ಕೊಡ್ಸೋದ್ರ ಹಿಂದೆ ಯಾಕೆ ಬಿದ್ದಿದ್ದೀರಾ? ನಾನು ಆಸ್ಥಾನಕ್ಕೆ ಹೋದ್ರೆ ಮಹಾರಾಜರಿಗೆ ಅಪಮಾನ ಆಗತ್ತೆ, ಅವರ ಆದೇಶದ ಉಲ್ಲಂಘನೆ ಆಗತ್ತೆ. ಮಹಾರಾಜರು ಸ್ವತಃ ನನಗೆ ಆದೇಶ ನೀಡಿದ್ದಾರೆ, ಸಭೆಗೆ ಬರ್ಬೇಡ ಅಂತ. ಅಯ್ಯೋ, ಯಾಕೆ? ಏನಾಯ್ತು? ನಿಮ್ಮನ್ನ ಆಸ್ಥಾನದಿಂದನೇ ಹೊರಗೆ ಹಾಕ್ಬಿಟ್ರಾ? ನನ್ ಮಗನು ಇನ್ನು ಚಿಕ್ಕೋನು, ಅವನನ್ನ ಹೇಗ್ ನೋಡ್ಕೊಳ್ಳೋದು? ಅಯ್ಯೋ, ಎಷ್ಟು ನಾಟಕ ಮಾಡ್ತೀಯಾ? ನೀವು ಯೋಚನೆ ಮಾಡ್ತಿರೋ ತರ ಏನೂ ಇಲ್ಲ. ಮಹಾರಾಜರು ಸ್ವತಃ ಕಾರ್ಯನಿಮಿತ್ತ ಹೊರ ಹೋಗಿದ್ದಾರೆ. ಆದ್ದರಿಂದ ಮಹಾರಾಜರು ಭಾಸ್ಕರನ ಜೊತೆಯೇ ಇರಬೇಕೆಂದು ಆದೇಶ ನೀಡಿದ್ದಾರೆ. ಈಗ ಮಹಾರಾಜರ ಆದೇಶವಂತೂ ಪಾಲನೆ ಮಾಡಲೇಬೇಕಲ್ವಾ? ಅದರ ಉಲ್ಲಂಘನೆ ಮಾಡಬಾರದು. ಹಾಗಾಗಿ ನಾನು ಸಂಪೂರ್ಣ ಸಮಯವನ್ನು ಭಾಸ್ಕರನ ಜೊತೆಯಲ್ಲಿಯೇ ಕಳೆಯುತ್ತೇನೆ.
ಅಪ್ಪ ನೀನಂತೂ ಚೆನ್ನಾಗಿ ನಾಟಕ ಮಾಡ್ತೀಯಾ. ನನ್ ಭವಿಷ್ಯ ಏನಾಗತ್ತೋ ಅಂತ ನನಗ್ ತುಂಬಾ ಭಯ ಆಗೋಗಿತ್ತು. ಇದನ್ ಮುಂಚೆನೆ ಹೇಳದಲ್ವಾ? ಈಗ್ಲಾದ್ರೂ ನನಗೆ ಭೋಜನ ಕೊಡ್ತೀರಾ? ಹೇಗಾದರೂ ಮಾಡಿ ಆ ರಾಜಮುದ್ರೆ ನನ್ನ ಕೈಗೆ ಸಿಗಬೇಕು. ಮಹಾಮಂತ್ರಿಗಳೇ, ಮಹಾರಾಜರೇ, ಈ ಮಹಾಶಯರು ಯಾರು? ತಾತ್ಕಾಲಿಕ ಮಹಾರಾಜರೇ, ಇವರ ಹೆಸರು ಗುತ್ತಿಲಾಲ ಪರದೇಸಿ. ಮತ್ತೆ ಇವರ ಜೊತೆ ಇವರ ಸಹಾಯಕರಿದ್ದಾರೆ. ಇವರು ವಿಜಯನಗರದ ರಾಜ್ಯಕ್ಕಾಗಿ ಒಂದು ಸವಾಲನ್ನು ತಂದಿದ್ದಾರೆ. ಹೌದೇ? ವಿಜಯನಗರ ಸಾಮ್ರಾಜ್ಯ ಎಲ್ಲ ಸವಾಲಿಗೂ ಸಿದ್ಧವಾಗಿದೆ. ಧನ್ಯವಾದ ಮಹಾರಾಜರೇ. ನಿಮ್ಮ ಹಲ್ಲುಗಳೇಕೆ ಹೇಗೆ ನಡುಗುತ್ತಿವೆ? ಇಲ್ಲಂತೂ ಬಿಸಿಲು. ಪರಿಣಾಮ ಭಯಂಕರ ಚಳಿಯತ್ತು ಮಹಾರಾಜರೇ. ಅಂದರೆ ನಾವು ಹಿಮಾಲಯದಲ್ಲಿ ಸುಮಾರು ವರ್ಷಗಳ ಕಾಲ ಬೆತ್ತಲೆಯಾಗಿ ತಪಸ್ಸು ಮಾಡಿದ್ದೆವು, ಸಾಧನೆ ಮಾಡಿದ್ದೇವೆ. ಈಗ ಸಾಧನೆ ಪೂರ್ತಿ ಆಯಿತು ಮಹಾರಾಜರೇ. ಆದರೆ ಹಲ್ಲು ನಡುಗುವುದು ಮಾತ್ರ ನಿಂತಿಲ್ಲ. ಸರಿಯೇ ಸರಿಯೇ, ನಿಮ್ಮ ಸವಾಲನ್ನು ಹೇಳಿ. ಮಹಾರಾಜರೇ, ನಾವು ಕೇಳಿದ ಹಾಗೆ ಶ್ರೀ ಕೃಷ್ಣದೇವರಾಯರು ತುಂಬಾ ತೇಜಸ್ವಿಗಳು, ವಿದ್ವಾನರು ಹಾಗೂ ಸುಂದರ ಪುರುಷರೆಂದು. ಆದರೆ ನೀವು ತುಂಬಾ ಸಾಧಾರಣರಂತೆ ಕಾಣುತ್ತಿದ್ದೀರಾ. ನೀವು ನಾವು ಇದನ್ನು ಕೇಳಿದ್ದೇವೆ, ಮಹಾರಾಜರು ತುಂಬಾ ಎತ್ತರ ಹಾಗೂ ಬಲಿಷ್ಠರಾಗಿದ್ದಾರೆಂದು. ಆದರೆ ನೀವು ಹಾಗೆ ಕಾಣಿಸುತ್ತಿಲ್ಲವಲ್ಲ. ನೀವು ತುಂಬಾ ನಿಶ್ಶಕ್ತರಾಗಿ ಕಾಣಿಸುತ್ತಿದ್ದೀರಾ. ನಾವು ಇದನ್ನು ಕೇಳಿದ್ದೇವೆ. ಮತ್ತೆ ಅವರಿಗೆ ಉದ್ದ ಕಪ್ಪು ಕೂದಲು ಹಾಗೂ ಚಿಕ್ಕ ಹಣೆ ಎಂದು. ಆದರೆ ನಿಮ್ಮ ಹಣೆ ಶುರುವಂತೂ ಆಗುತ್ತಿದೆ, ಆದರೆ ಮುಗಿಯುವಂತೆ ಕಾಣುತ್ತಿಲ್ಲ. ಇಲ್ಲಿ ಕೇಳಿ, ನೀವು ಏನೆಲ್ಲ ನಮ್ಮ ಮಹಾರಾಜ ಕೃಷ್ಣದೇವರಾಯರ ಬಗ್ಗೆ ಕೇಳಿದ್ದೀರೋ ಅದು ನಿಜವೇ? ಹಾ, ಸತ್ಯ ಏಕೆ ಕಾಣಿಸುತ್ತಿಲ್ಲ? ಯಾಕೆಂದರೆ ನಾವು ಮಹಾರಾಜ ಶ್ರೀಕೃಷ್ಣದೇವರಾಯರಲ್ಲ. ನಾವು ತಾತ್ಕಾಲಿಕ ಮಹಾರಾಜ, ಅಂದರೆ ವಿಜಯನಗರ ರಾಜ್ಯದ ರಾಜಗುರು, ಮಹಾಗುರು ತಾತಾಚಾರ್ಯರು. ಹೌದೇನು? ಹಾಗಾದರೆ ಗುರು ತಾತಾಚಾರ್ಯರು ನೀವೇ? ಹೌದು. ನಿಮ್ಮ ವಿಷಯವನ್ನು ತುಂಬಾ ಕೇಳಿದ್ದೇವೆ ನಾವು. ಬೇಕಿದ್ದರೆ ಹೇಳಲೇನು? ಹೇಳಿ. ಇರ್ಲಿ ಬಿಡಿ ಗುರುಗಳೇ, ಇರ್ಲಿ ಬಿಡಿ. ನಿಮ್ಮ ಬಗ್ಗೆ ಏನೇನು ಕೇಳಿದ್ದಾರೋ ಏನೋ. ನಿಮ್ಮ ವಿಷಯಗಳೆಲ್ಲ ಗೊತ್ತಾದ್ರೆ ಎಲ್ರು ಮುಂದೆ ಅವಮಾನ ಮಾಡಿಸ್ಕೋತೀರಾ. ನಿಮ್ಮ ಗುಟ್ಟೆಲ್ಲ ರಟ್ಟಾಗುವುದು. ಹಾಗಿದ್ದರೆ ಕೇಳಿ. ಬೇಡ ಬೇಡ ಬೇಡ, ಎಲ್ಲೆಲ್ಲೋ ಕೇಳಿದ ಮಾತುಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ಅದೆಲ್ಲ ಬಿಡಿ. ಹೇಳಿ ಹೇಳಿ ಹೇಳಿ, ನಿಮ್ಮ ಸವಾಲನ್ನು ಹೇಳಿ. ಬಿಡಿ, ಹೋಗಲಿ ಬಿಡಿ. ಮಹಾರಾಜ ಶ್ರೀ ಕೃಷ್ಣದೇವರಾಯರು ಬಂದಾಗ ಮತ್ತೆ ನಾವು ಇಲ್ಲಿ ಬರುವೆವು. ಯಾಕೆ ಬಿಡಬೇಕು? ನಿಮ್ಮ ಸಮಸ್ಯೆ ಏನಿದೆ? ಸಮಸ್ಯೆ ನಮಗಲ್ಲ, ಸಮಸ್ಯೆಯಾಗುವುದು ನಿಮಗೆ. ನೀವು ಕೇವಲ ತಾತ್ಕಾಲಿಕ ಮಹಾರಾಜರು ಹಾಗೂ ಅವರು ಮಹಾರಾಜ ಕೃಷ್ಣದೇವರಾಯರು. ನಿಮಗೆ ಸವಾಲು ನೀಡುವುದು ನಿಮಗೆ ಅನ್ಯಾಯ ಮಾಡಿದಂತೆ ಮಹಾರಾಜರೇ. ನೋಡಿ, ಶ್ರೀಕೃಷ್ಣದೇವರಾಯರು ನಮ್ಮನ್ನು ತಾತ್ಕಾಲಿಕ ಮಹಾರಾಜರನ್ನಾಗಿ ಮಾಡಿದ್ದಾರೆಂದರೆ ನಾವು ಯಾವ ಸವಾಲನ್ನು ಬೇಕಾದರೂ ಸ್ವೀಕರಿಸಬಹುದು. ಯೋಚಿಸಿ ಮಹಾರಾಜರೇ, ನೀವೇನಾದರೂ ಸೋತು ಹೋದರೆ ವಿಜಯನಗರ ಸಾಮ್ರಾಜ್ಯ ಮೂರ್ಖರ ಸಾಮ್ರಾಜ್ಯ ಎಂದು ಬರೆದು ಕೊಡಬೇಕು. ಗುತ್ತಿಲಾಲ್ ಪರದೇಸಿಯವರೇ, ನೆನಪಿರಲಿ, ನೀವು ವಿಜಯನಗರದ ಆಸ್ಥಾನದಲ್ಲಿದ್ದೀರಿ. ಶಾಂತಿ ಶಾಂತಿ. ಸೋಲು ನಿಮಗಾಗುತ್ತದೆ. ನೀವು ಸೋತರೆ ನಮಗೆ ಏನು ನೀಡುವಿರಿ ಎಂದು ನೀವು ಹೇಳಿ. ಒಂದು ವೇಳೆ ನಾನು ಸೋತರೆ ಈ ನನ್ನ ರಾಜಗಡ ರತ್ನದ ಸನ್ಮಾನ ಈ ಆಸ್ಥಾನಕ್ಕೆ ನೀಡುವೆ. ತಾತ್ಕಾಲಿಕ ಮಹಾರಾಜರೇ, ಈ ದಿನ ಪಂಡಿತ ರಾಮಕೃಷ್ಣರು
ಆಸ್ಥಾನಕ್ಕೆ ಬಂದಿಲ್ಲ. ನೀವು ಈ ಸವಾಲನ್ನು ಸ್ವೀಕರಿಸಬೇಡಿ. ಮಹಾರಾಜರು ಯಾರು? ನಾವು. ಸವಾಲು ಯಾರ ಮೇಲಿದೆ? ನನ್ನ ಮೇಲಿದೆ. ನಾವು ಇದನ್ನು ನೋಡಿಕೊಳ್ಳುತ್ತೇವೆ. ಇದೇನು ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣ ಪಂಡಿತ ರಾಮಕೃಷ್ಣರೆಂದು ಹೇಳ್ತಿರುವಿರಿ? ಪಂಡಿತ ರಾಮಕೃಷ್ಣನಿಲ್ಲದೆ ಸಭೆ ನಡೆಯುವುದಿಲ್ಲವೇನು? ಹಾಗಾದರೆ ಏನು ಇವರ ಹೆಸರು? ಗುತ್ತಿಲಾಲ್. ಗೊತ್ತಿಲಾಲ್, ನನಗೆ ನಿಮ್ಮ ಸವಾಲು ಒಪ್ಪಿಗೆ ಇದೆ. ಸರಿ, ಹಾಗಾದರೆ ಸಿದ್ಧರಾಗಿ. ಸೇವಕರೇ, ಸವಾಲನ್ನು ಆಸ್ಥಾನದ ಮುಂದೆ ಪ್ರಸ್ತುತಪಡಿಸಿ. ಇದರಲ್ಲಿ ಏನಿದೆಯೋ ಗೊತ್ತಿಲ್ಲ. ಈ ಗುರುಗಳಂತೂ ದಿನ ಏನಾದರೊಂದು ಸಮಸ್ಯೆನ ತಂದಿಟ್ಕೊಳ್ತಾರೆ. ಹಾಗಾದರೆ ಮಹಾರಾಜರೇ, ನನ್ನ ಸವಾಲು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ತೋರಿಸಿ ತೋರಿಸಿ. ನಿಮ್ಮ ಆಜ್ಞೆಯಂತೆಯೇ ನಡೆಯಲಿ. ಇದೇನಿದು? ಇದೇ ನನ್ನ ಸವಾಲು ಮಹಾರಾಜರೇ. ಲಾಡು, ಇದು ಲಾಡು. ಇದೇ ಸವಾಲು ಮಹಾರಾಜರೇ. ಲಾಡು ತಿನ್ನುವ ಸವಾಲು. ಈ ತಟ್ಟೆಯಲ್ಲಿರುವ ಎಲ್ಲ ಲಾಡುಗಳನ್ನೂ ನೀವು ತಿನ್ನಬೇಕು. ಏನಂದಿರಿ? ಲಾಡು ತಿನ್ನುವ ಸವಾಲೆ? ನಿಜವಾಗಲು ತುಂಬಾ ದೊಡ್ಡ ಸವಾಲನ್ನು ತಂದಿದ್ದೀರಿ ನಮ್ಮ ಮುಂದೆ ನೀವು. ಲಾಡು ತಿನ್ನುವ ಸವಾಲು. ತಿಂದು ತೋರಿಸಿ ಮಹಾರಾಜರೇ, ಹಾ? ತಿಂದು ತೋರಿಸಿ. ಲಾಡು ನಿಮ್ಮ ಮುಂದೆಯೇ ಇದೆ. ಇವೆಲ್ಲವನ್ನು ನಾನೊಬ್ಬನೇ ತಿನ್ನಬೇಕೆ? ನೀವು ಬೇಕಾದರೆ ಒಬ್ಬರೇ ತಿನ್ನಬಹುದು, ಇಲ್ಲವಾದರೆ ಪೂರ್ತಿ ಆಸ್ಥಾನದವರ ಜೊತೆ ತಿನ್ನಬಹುದು. ಆದರೆ ಲಾಡು ಹೊಟ್ಟೆ ತುಂಬಾ ತಿನ್ನಬೇಕು. ಹಾಗಾದರೆ ಲಾಡುವನ್ನು ಎಲ್ಲರೂ ತಿನ್ನೋಣ ಬನ್ನಿ. ನಿಲ್ಲಿ. ಮಹಾರಾಜರು ಯಾರು? ನಾನು. ಮೊದಲ ಲಾಡುವನ್ನು ಯಾರು ತಿನ್ನಬೇಕು? ನಾವು ತಿನ್ನಬೇಕು. ಎಲ್ಲರೂ ಜರುಗಿರಿ, ಮೊದಲು ನಾವು ತಿನ್ನಬೇಕು. ಆಕ್ರಮಿಸಿ. ಮಹಾಮಂತ್ರಿಗಳೇ, ಅಲ್ಲಿ ನಿಂತು ಲಾಡುವನ್ನು ನೋಡಬೇಡಿ, ಬನ್ನಿ ತಿನ್ನಿ. ಆದಷ್ಟು ಬೇಗ ಇದನ್ನು ಬದಲಾಯಿಸಿ ಬಿಡು. ಅಯ್ಯೋ ದೇವ್ರೆ, ಇವರೇನಾದ್ರೂ ನೋಡ್ಬಿಟ್ರೆ ಏನಾದ್ರೂ ಮಾಡ್ಬೇಕು. ಎಲ್ಲಾರು ನಿಲ್ಸಿ 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 ನಿಲ್ಸಿ. ನೀವ್ಯಾಕೆ ಇರಿಸ್ತಾ ಇದ್ದೀರಾ? ಲಾಡು ತಿನ್ನುವ ಮೊದಲು ನಾನು ಹೇಳುವ ಮಾತನ್ನು ಕೇಳಿ. ಅದರಲ್ಲಿ ಕೇಳಲೇನಿದೆ? ನೀವು ಲಾಡುವನ್ನು ತಿನ್ನುವ ಸವಾಲನ್ನು ಹಾಕಿದ್ದೀರಿ, ಹಾಗಾದ್ರೆ ತಿನ್ನಲು ಬಿಡಿ. ಸವಾಲು ಲಾಡು ತಿನ್ನುವುದೇ. ಆದರೆ ಲಾಡು ತಿಂದ ನಂತರ
ಈ ತಟ್ಟೆಯಲ್ಲಿರುವ ಎಲ್ಲಾ ಲಾಡುಗಳು ಅಂದರೆ 500 ಲಾಡುಗಳನ್ನು ಹಿಂತಿರುಗಿಸಬೇಕು. ಆಗಲೇ ನೀವು ಗೆಲ್ಲುವುದು. ಅದೇ ನನ್ನ ಸವಾಲು. ಏನಾಯಿತು? ಯಾಕೆ ಇಷ್ಟು ಆಶ್ಚರ್ಯ? ಈಗ ನಮ್ಮ ಸವಾಲನ್ನು ಪೂರ್ತಿ ಮಾಡಿ ತಟ್ಟೆಯಲ್ಲಿದ್ದ ಲಾಡುಗಳನ್ನು ಹಿಂದಿರುಗಿಸಿ, ಅಥವಾ ನೀವು ಸೋತಿರಿ ಎಂದು ಒಪ್ಪಿಕೊಳ್ಳಿ ಹಾಗೂ ವಿಜಯನಗರದ ಆಸ್ಥಾನ ಮೂರ್ಖರ ಆಸ್ಥಾನ ಎಂದು ಬರೆದುಕೊಡಿ. ತಾತ್ಕಾಲಿಕ ಮಹಾರಾಜರೇ, ಇದಕ್ಕೆ ನಿಮ್ಮ ಬಳಿ ಪರಿಹಾರವಿದೆಯೇ? ನಮ್ಮ ಬಳಿ ಏನು ಪರಿಹಾರವಿರುತ್ತದೆ? ನಾವು ಲಾಡನ್ನು ತಿನ್ನಬಹುದು, ಆದರೆ ತಿಂದಾದ ಬಳಿಕ ಮರಳಿ ತರುವುದು ನಮ್ಮ ಕೈಯಲ್ಲಾಗುವುದಿಲ್ಲ. ನಮ್ಮ ಕೈಯಲ್ಲೇ ಅಲ್ಲ, ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ತಿಂದಾದ ನಂತರ ಯಾರಿಂದ ಅದನ್ನು ಮರಳಿ ಕೊಡಲು ಸಾಧ್ಯ? ಪಂಡಿತ ರಾಮಕೃಷ್ಣರಿದ್ದರೆ ಇದನ್ನು ಪರಿಹರಿಸುತ್ತಿದ್ದರು. ಇಲ್ಲಿ ಕೇಳಿ ತಾತ್ಕಾಲಿಕ ಮಹಾರಾಜರೇ, ಇನ್ನೂ ಸಮಯವಿದೆ. ಪಂಡಿತ ರಾಮಕೃಷ್ಣರನ್ನು ಕರೆಯಿಸಿ. ಈ ರಾಜಸಭೆಗೆ, ಅಂದರೆ ವಿಜಯನಗರದ ಪ್ರತಿಷ್ಠೆಯ ಪ್ರಶ್ನೆ. ಗುರುಗಳೇ, ಈ ವಿಪತ್ತಿನಿಂದ ನಿಮ್ಮನ್ನು ಪಂಡಿತ ರಾಮಕೃಷ್ಣ ಮಾತ್ರ ಕಾಪಾಡಲು ಸಾಧ್ಯ. ನೀವು ಸೋತ್ ಹೋದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿ. ಮಹಾರಾಜರು ನಿಮ್ಮ ತಪ್ಪಿಗೆ ಖಂಡಿತವಾಗೂ ಕ್ಷಮೆ ನೀಡಲ್ಲ. 2-3 ಬಾರಿ ಆದರೂ ನಿಮಗೆ ಮರಣದಂಡನೆ ಸಿಗುತ್ತದೆ ಅಲ್ಲವೇ? ಹೌದು. ತಾತ್ಕಾಲಿಕ ಮಹಾರಾಜರೇ, ನೀವು ಹೇಳದೆ ಹೋದರೂ ನಾವು ಪಂಡಿತ ರಾಮಕೃಷ್ಣರನ್ನು ಕರೆಸಲು ಸೈನಿಕರನ್ನು ಕಳಿಸಲಿದ್ದೇವೆ. ಕರೆಸಲೇ ಮಹಾರಾಜರೇ? ಬೇಡ. ಪಂಡಿತ ರಾಮ ಕೃಷ್ಣನನ್ನು ಕರೆತರಲು ದನಿ ಮನಿಯೇ ಹೋಗುತ್ತಾರೆ. ಹೋಗಿ ದನಿ ಮನಿ. ಸರಿ ಗುರುಗಳೇ. ಹಾಗಾದರೆ ಹೇಳಿ, 500 ಲಾಡುಗಳು ಹಿಂದಿರುಗಿಸುವಿರೋ ಅಥವಾ ಸೋಲನ್ನು ಒಪ್ಪಿಕೊಳ್ಳುತ್ತೀರೋ? ಯಾವ ಸೋಲು? ಈಗಷ್ಟೇ ಸವಾಲು ಆರಂಭವಾಗಿದೆ. ಆರಂಭವಲ್ಲ ಮಹಾರಾಜರೇ, ಆರಂಭವಾಗಿ ಸಮಾಪ್ತವಾಗಿದೆ. ಓ ಗುತ್ತಿಲಾಲ್, ಮರೆಯಬೇಡ, ನೀನೊಬ್ಬ ರಾಜನ ಮುಂದೆ ನಿಂತಿರುವೆ. ನೀನು ಹೇಳಿದ ಕೂಡಲೇ ಸವಾಲು ಮುಗಿದು ಹೋಗುವುದಿಲ್ಲ. ನಾವು ಹೇಳುವವರೆಗೂ ಸವಾಲು ಮುಂದುವರಿಯುತ್ತಿರುತ್ತದೆ, ಮುಗಿದು ಹೋಗುವುದಿಲ್ಲ. ಅಂದರೆ ಸವಾಲು ಮುಗಿಯಲು ನೀವು ಏನಾದರೂ ಸಮಯದ ನಿಗದಿ ಮಾಡಿದ್ದೀರೇನು? ಹೇಳಿ, ನಿಗದಿ ಮಾಡಿದ್ದೀರೆ? ಹೋಗಿ ಆಸ್ಥಾನದ ಮೂಲೆಯಲ್ಲಿ ಕುಳಿತಿರಿ ಹಾಗೂ ನಿರೀಕ್ಷೆ ಮಾಡುತ್ತೀರಿ. ಅಲ್ಲಿವರೆಗೂ ನಾವು ಹೊಟ್ಟೆಯ ತುಂಬಾ ಲಾಡುವನ್ನು ತಿನ್ನುತ್ತೇವೆ. ಹೊಟ್ಟೆ ತುಂಬಿದ ನಂತರ ಲಾಡುವನ್ನು ಮರಳಿ ಕೊಡುತ್ತೇವೆ. ಹೋಗಿ. ನಿಮ್ಮ ಆಜ್ಞೆಯಂತೆಯೇ ಮಹಾರಾಜರೇ. ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ಓಹೋ, ಧನಿಮನಿ ನೀವಿಲ್ಲಿ? ನೀವು ನನ್ನ ಭಾಸ್ಕರನ ಜೊತೆ ಆಟವಾಡಲು ಬಂದ್ರಾ? ಇಲ್ಲ ಇಲ್ಲ, ಆಟ ಆಸ್ಥಾನದಲ್ಲಿ ನಡೀತಾ ಇದೆ. ಹಾಗಂದ್ರೆ? ಪಂಡಿತ ರಾಮಕೃಷ್ಣರೇ, ಮಹಾರಾಜರು ನಿಮ್ಮನ್ನು ಆಸ್ಥಾನಕ್ಕೆ ಕರೆದಿದ್ದಾರೆ. ಮಹಾರಾಜರೇ, ಅವರು ಪ್ರವಾಸಕ್ಕೆ ಹೋಗಿದ್ದಾರಲ್ಲವೇ? ಹೋಗಿದ್ದಾರೆ, ಆದರೆ ಮಹಾರಾಜ ಶ್ರೀ ಕೃಷ್ಣದೇವರಾಯರಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗುರುಗಳನ್ನು ತಾತ್ಕಾಲಿಕ ಮಹಾರಾಜರನ್ನಾಗಿ ಮಾಡಿದ್ದಾರೆ. ನಮ್ಮ ಗುರುಗಳು ಅಂದರೆ ಮಹಾರಾಜರು ನಿಮ್ಮನ್ನು ತಕ್ಷಣ ಆಸ್ಥಾನಕ್ಕೆ ಕರೆದಿದ್ದಾರೆ. ರಾಜ್ಗುರು ಆಗಿ ಕಡಿಮೆ ನಾಶ ಮಾಡಿದ್ರ, ಈಗ ತಾತ್ಕಾಲಿಕ ಮಹಾರಾಜರನ್ನಾಗಿ ಬೇರೆ ಮಾಡಿದ್ದಾರೆ. ಮಹಾರಾಜರು ತಾವು ಬರುವವರೆಗೂ ನಾನು ಆಸ್ಥಾನಕ್ಕೆ ಬರಬಾರದೆಂದು ಆದೇಶ ನೀಡಿದ್ದಾರೆ ಹಾಗೂ ಮನೆಯ ಕರ್ತವ್ಯಗಳನ್ನು ಮಾಡಲು ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ರಾಜರ ಆದೇಶವನ್ನು ಮೀರಲು ಸಾಧ್ಯವಿಲ್ಲ. ಏನು? ನಮ್ಮ ಆಜ್ಞೆಯನ್ನು ತಿರಸ್ಕರಿಸಿದನೆ? ರಾಜ್ಗುರು ತಾತಾಚಾರ್ಯ ಅಲ್ಲ, ತಾತ್ಕಾಲಿಕ ಮಹಾರಾಜರ ಮೇಲೆ ಒಂದು ಚೂರು ಗೌರವವಿಲ್ಲವೇ ಅವನಿಗೆ? ಅವನ ಬಳಿ ಹೋಗಿ ಹೇಳಿ, ಇಲ್ಲಿಗೆ ಬರುವುದು ಅವನ ಕರ್ತವ್ಯವೇ. ಅವನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅವನಿಗೆ ಖಂಡಿತವಾಗಿಯೂ ಉಗ್ರವಾದ ಶಿಕ್ಷೆಯನ್ನು ನೀಡುತ್ತೇನೆ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಎಂದು ನಿಮ್ಮ ತಾತ್ಕಾಲಿಕ ಮಹಾರಾಜರಿಗೆ ಹೋಗಿ ಹೇಳಿ. ಅವರಿಗೆ ಗೌರವ ನೀಡಲು ನಾನು ಆಸ್ಥಾನಕ್ಕೆ ಬರುವೆನು. ಆದರೆ ಇವತ್ತಲ್ಲ, ನಾಳೆ ಬೆಳಗ್ಗೆ ಬರುತ್ತೇನೆ. ಇವತ್ತು ನನ್ನ ಸಂಪೂರ್ಣ ಸಮಯವನ್ನು ನನ್ನ ಮಗನೊಂದಿಗೆ ಕಳೆಯಬೇಕು. ಇದಕ್ಕೆ ಅವರು ಶಿಕ್ಷೆ ನೀಡಲೇಬೇಕಾದರೆ ನೀಡಲಿ. ಮಹಾರಾಜರೇ, ಈಗಾದರೂ ನಿಮ್ಮ ಸೋಲನ್ನು ಒಪ್ಪಿಕೊಳ್ಳಿ. ಸೂರ್ಯಾಸ್ತವಾಗಲಿದೆ. ನಮ್ಮ 500 ಲಾಡುಗಳನ್ನು ಹಿಂದಿರುಗಿಸಿ. ಸವಾಲಿನ ನಿರ್ಣಯ ನಾಳೆ ಆಗುವುದು ಗೊತ್ತಿಲ್ಲ. ನಾಳೆ ಯಾಕೆ? ನಾಳೆ ಅಂತದ್ದು ಏನಾಗಲಿದೆ? ಅದರಿಂದ ನಿಮಗೇನಾಗಬೇಕು?
ನಾಳೆ ಆಗುವುದೆಂದರೆ ನಾಳೆ ಆಗುವುದು ಅಷ್ಟೇ. ಮಹಾರಾಜರು ಯಾರು? ನಾವು ಹೇಳಿದ ಮೇಲೆ ಅದು ಮುಗಿದಂತೆ. ಅಗತ್ಯವಾಗಿ ನಾಳೆ ಪಂಡಿತ ರಾಮಕೃಷ್ಣನು ಈ ಸಮಸ್ಯೆಗೆ ಪರಿಹಾರ ನೀಡಲಿ. ನಂತರ ಈ ದಿನ ಬರದೇ ಇದ್ದುದಕ್ಕೆ ಆತನಿಗೆ ಶಿಕ್ಷೆ ನೀಡಲಾಗುತ್ತದೆ. ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ ಪಂಡಿತ ರಾಮಕೃಷ್ಣ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಇವತ್ತಾಗಲಿಲ್ಲ ಅಂದರೆ ನಾಳೆ ನಾವು ರಾಜಮುದ್ರೆಯನ್ನು ಖಂಡಿತವಾಗಿ ಬದಲಾಯಿಸುತ್ತೇವೆ. ನಾಳೆ ನಮಗೆ ಅವಕಾಶ ಸಿಗುತ್ತದೆ. ಒಂದು ಬಾರಿ ನಮ್ಮ ಕೈಗೆ ರಾಜಮುದ್ರೆ ಸಿಕ್ಕರೆ ಆಗ ಇಡೀ ವಿಜಯನಗರ ನಮ್ಮ ಮುಷ್ಟಿಯಲ್ಲಿರುತ್ತದೆ. ಮಹಾಮಂತ್ರಿಗಳೇ, ಪ್ರಣಾಮಗಳು ಗುರುಗಳೇ. ಪ್ರಣಾಮ ಮಹಾರಾಜರೇ. ಇದೇನಾಗ್ತಿದೆ ಆಸ್ಥಾನದಲ್ಲಿ? ಹಸುರೊಳಗೋಗ್ತಿದೆ. ಅರೆ, ಇದು ಈ ಅರಮನೆಯಿಂದ ಹೊಗೆ ಹೇಗೆ ಬರುತ್ತಿದೆ? ಅದು ಒಳಗ್ ಹೋದ್ಮೇಲೆ ಗೊತ್ತಾಗುತ್ತೆ ಮಂತ್ರಿಗಳೇ. ನಡೆಯಿರಿ. ನಡೀರಿ. ಅಯ್ಯೋ ಗುರುಗಳೇ, ಹುಷಾರು, ಕೆಳಗೆ ಹಪ್ಪಳಗಳಿವೆ. ಪ್ರಣಾಮ ಗುರುಗಳೇ. ಇದೆಲ್ಲ ಏನು ಪಂಡಿತ ರಾಮಕೃಷ್ಣ? ಏನಾಯ್ತು ಗುರುಗಳೇ? ಬೆಳಿಗ್ಗೆನೆ ಕೋಪದಲ್ಲಿದ್ದೀರಿ. ಕೋಪ ಮಾಡ್ಕೊಳ್ಳೋದಕ್ಕೆ ನನ್ನ ಆಸ್ಥಾನಕ್ಕೆ ಕರೆದ್ರಾ? ನೋಡಿ ಮಹಾಮಂತ್ರಿಗಳೇ, ಇವನ ಅಹಂಕಾರವನ್ನು ನೋಡಿ. ನಿನ್ನೆ ನಮಗೆ ಅವಮಾನ ಮಾಡಿದನು, ಇಂದು ಆಸ್ಥಾನಕ್ಕೆ ಅವಮಾನ ಮಾಡುತ್ತಿರುವನು. ನೋಡಿ ಆಸ್ಥಾನದ ಸ್ಥಿತಿಯನ್ನು. ಯಾವುದು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡಿದ್ದು. ನೋಡಿ ಅವನ ದುಸ್ಸಾಹಸದ ಮಟ್ಟವನ್ನು ನೋಡಿ. ಇಷ್ಟು ದೊಡ್ಡ ತಪ್ಪನ್ನು ಮಾಡಿ ಅವನು ಮಾಡುತ್ತಿರುವುದನ್ನೇ ಸರಿ ಎಂದು ವಾದಿಸುತ್ತಿದ್ದಾನೆ. ಇದರಲ್ಲಿ ವಾದ ಮಾಡೋದೇನಿದೆ? ಪಂಡಿತ ರಾಮಕೃಷ್ಣ, ಇದು ಆಸ್ಥಾನ. ಈ ಆಸ್ಥಾನವನ್ನು ನೀವು ನಿಮ್ಮ ಮನೆಯನ್ನಾಗಿ ಮಾಡಿದ್ದೀರಿ. ತಾತ, ಈಗ ನೋಡ್ತಾ ಇರೋ ನಾನು ಏನೇನ್ ಮಾಡ್ತೀನಿ ಅಂತ. ಸ್ವಾರ್ಥಿ, ನಿನಗ್ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ನಮ್ಮ ಅಪ್ಪನ್ ಕರೀತ್ಯಾ? ಈಗ ಬಂದಾದ್ಮೇಲೆ ಜಂಬ ತೋರಿಸ್ತಾ ಇದ್ಯಾ? ನಿನ್ ಬಗ್ಗೆ ಗೊತ್ತಿದ್ದೇನೆ. ನಾವೆಲ್ಲರೂ ನಿನ್ಗೆ ಪಾಠ ಕಲ್ಸಕ್ ಬಂದಿದೀವಿ. ನಮ್ಮಪ್ಪ ಒಬ್ರೇ ಅಲ್ಲ, ನಾನು ಅವ್ರ ಜೊತೆ ಇದ್ದೀನಿ. ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ನಮ್ಮೊಂದಿಗೆ ಮಾತನಾಡಿ. ಬಂದೆ. ಆಸ್ಥಾನದ ಸ್ಥಿತಿಯನ್ನು ಇದೇನು ಮಾಡಿದ್ರಿ ನೀವು? ನೀವು ಹೇಳಿದ ಹಾಗೆ ಮಾಡಿದ್ದೀನಿ. ಅಂದ್ರೆ ತಾತ್ಕಾಲಿಕ ಮಹಾರಾಜರೇ, ನಾವು ಹೇಳಿದ ಹಾಗೆಯೇ. ಹೌದು, ನಿಮ್ಮ ಆದೇಶದ ಪ್ರಕಾರವೇ ನಡೆಯುತ್ತಿದೆ. ನಾನು ಮಾಡುತ್ತಿರುವುದು ಆಸ್ಥಾನದ ಗೌರವಕ್ಕಾಗಿಯೇ ಅಲ್ಲವೇ? ಆಸ್ಥಾನದ ಗೌರವಕ್ಕಾಗಿಯೇ. ಈ ಒಲೆ, ಈ ಉಯ್ಯಾಲೆ, ಈ ಹಸು, ಇಲ್ಲಿರುವ ಹಪ್ಪಳ, ಇದೆಲ್ಲವೂ ಆಸ್ಥಾನಕ್ಕಾಗಿಯೇ. ಸರಿಯಾಗಿದೆ. ಅದು ಹೇಗೆಂದು ನಿರೂಪಿಸಿ. ಇದನ್ನ ಹಿಡ್ಕೊಳ್ಳಿ ಮೊದಲು. ಹಿಡ್ಕೊಳ್ಳಿ. ಹಾ, ನೋಡಿ, ಆಸ್ಥಾನದ ಗೌರವ ರಾಜರ ಆಜ್ಞೆಯನ್ನು ಪಾಲನೆ ಮಾಡುವುದರಲ್ಲಿದೆ. ನಮ್ಮ ರಾಜರು ಕೃಷ್ಣದೇವರಾಯರು. ಹೌದು. ಅವರು ನನಗೆ ಮನೆಯಲ್ಲಿಯೇ ಇದ್ದು ಮನೆಯ ಕರ್ತವ್ಯವನ್ನು ಪಾಲಿಸಲು ಆದೇಶ ನೀಡಿದ್ದರು. ನನ್ನ ಮಗನನ್ನು ನೋಡಿಕೊಳ್ಳುವ ಆದೇಶ ನೀಡಿದ್ದರು. ಹಾಗೂ ನೀವು ತಾತ್ಕಾಲಿಕ ಮಹಾರಾಜರು, ನೀವು ನನಗೆ ಆಸ್ಥಾನದ ಕರ್ತವ್ಯವನ್ನು ಪಾಲನೆ ಮಾಡಲು ಹೇಳಿದ್ದೀರಿ. ಹೌದು. ಅದಕ್ಕೆ ಇಬ್ಬರು ಮಹಾರಾಜರ ಆದೇಶವನ್ನು ಪಾಲನೆ ಮಾಡ್ತಿದ್ದೀನಿ. ನಿಮ್ಮ ಆದೇಶದ ಪ್ರಕಾರ ಆಸ್ಥಾನದ ಕರ್ತವ್ಯವನ್ನು ನಿರ್ವಹಿಸಲು ಇಲ್ಲಿದ್ದೀನಿ. ಹಾಗೂ ಕೃಷ್ಣದೇವರಾಯರ ಆದೇಶದ ಅನುಸಾರ ಮನೆಯ ಕರ್ತವ್ಯವನ್ನು ಪಾಲಿಸಲು ಸಂಪೂರ್ಣ ಮನೆಯನ್ನೇ ಇಲ್ಲಿ ತಂದಿದ್ದೇನೆ. ಕೊಡಿ. ಈಗ ನಿಮಗೆ ಇದಕ್ಕಿಂತ ಉತ್ತಮವಾದ ಮಾರ್ಗ ತಿಳಿದಿದ್ದರೆ ಹೇಳಿ. ಸತ್ಯವಾದ ಮಾತು. ಅದು ಗುರುಗಳೇ, ಅಂದರೆ ತಾತ್ಕಾಲಿಕ ಮಹಾರಾಜರೇ, ಅದು ಪಂಡಿತ ರಾಮಕೃಷ್ಣರು ಸರಿಯಾಗಿ ಹೇಳುತ್ತಿದ್ದಾರಲ್ಲವೇ? ಏನು ಸರಿಯಾಗಿ ಹೇಳುತ್ತಿದ್ದಾನೆ? ಆಸ್ಥಾನದಲ್ಲಿ ಮನೆ ಬಹಳ ವಿಚಿತ್ರವಾಗಿದೆ. ಇಲ್ಲ, ಹೊರಡಿ. ಇದನ್ನೆಲ್ಲ ತೆಗೆದುಕೊಂಡು ಮನೆಗೆ ಹೋಗಿ. ಸರಿ, ನೀವು ಹೇಳದಂತೆ ನಿಮ್ಮ ಆಜ್ಞೆಯೇ ನಡೆಯಲಿ. ಇದೇನ್ ಅನರ್ಥ ಮಾಡ್ತಿದ್ದೀರಾ ಗುರುಗಳೇ? ಗೊತ್ತಿಲ್ಲ, ಅಲ್ಲಿ ಪರದೇಸಿಯಿಂದ ಸೋಲ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ತಾತ್ಕಾಲಿಕ ಮಹಾರಾಜರೇ, ನೀವು ನಿಮ್ಮ ಗಮನವನ್ನು ಕೇವಲ ಸವಾಲಿನ ಮೇಲೆ ಮಾತ್ರ ಇಡಬೇಕು. ಹಾಗೂ ಸವಾಲನ್ನು ಗೆಲ್ಲಲು ನಮಗೆ ಪಂಡಿತ ರಾಮಕೃಷ್ಣರ ಅವಶ್ಯಕತೆ ಇದೆ.
ಅರ್ಥ ಮಾಡಿಕೊಳ್ಳಿ, ಸಂಕಟದ ಸಮಯವಿದು. ಹೌದು ಮಹಾರಾಜರೇ, ನಿಮ್ಗೆ ಗೊತ್ತಲ್ವಾ, ಪ್ರವಾಹದ ಸಮಯದಲ್ಲಿ ಒಂದೇ ತೆಪ್ಪದಲ್ಲಿ ಹುಲಿ ಹಾಗೂ ಜಿಂಕೆ ಪ್ರಯಾಣ ಮಾಡೋದಿಲ್ವಾ? ಅದೇ ರೀತಿ ಇವತ್ತು ಒಂದಿನ ನೀವು ರಾಮಕೃಷ್ಣನ ಪರಿವಾರನ ಈ ಆಸ್ಥಾನದಲ್ಲಿ ಇಟ್ಕೊಳಕ್ ಆಗೋದಿಲ್ವಾ? ಯೋಚನೆ ಮಾಡಿ. ಗುರುಗಳೇ, ನಿಮ್ಮ ಕಾಲ್ ಮೇಲೆ ನೀವೇ ಕಲ್ಲು ಹಾಕೋಬೇಡಿ. ರಾಮಕೃಷ್ಣ ಅವ್ರನ್ನ ನಿಲ್ಸಿ ಗುರುಗಳೇ, ನಿಲ್ಸಿ. ಇಲ್ಲ ಅಂದ್ರೆ ಸವಾಲ್ನ ಪೂರ್ತಿ ಮಾಡಕ್ ಆಗಲ್ಲ. ಪಂಡಿತ ರಾಮಕೃಷ್ಣ, ಹೇಳಿ. ನೋಡಿ, ನೀವು ನಿಮ್ಮ ಮನೆಯವರ ಜೊತೆ ಇಲ್ಲಿಯೇ ಈ ಆಸ್ಥಾನದಲ್ಲಿ ಇರಬಹುದು. ಇಲ್ಲ ಇಲ್ಲ, ನಾನು ಹೊರಡ್ತೀನಿ ತಾತ್ಕಾಲಿಕ ಮಹಾರಾಜರೇ. ನಾನು ಮನೆಗೆ ಹೋಗುವುದೇ ಸರಿ. ನೀವು ಆಸ್ಥಾನವನ್ನು ಆಸ್ಥಾನದಂತೆ ನಡೆಸಿ. ನನ್ನ ಅವಶ್ಯಕತೆ ನಿಮಗೇನಿದೆ? ನೀವಂತೂ ಚತುರರು, ಬುದ್ಧಿವಂತರು, ಮಹಾಜ್ಞಾನಿ. ಆಸ್ಥಾನದಲ್ಲಿ ನಿಮಗೆ ಏನು ಸಮಸ್ಯೆ ಇರುತ್ತದೆ ಹೇಳಿ? ಆಹಾ ಅಪ್ಪ, ಮೆಚ್ಕೊಂಡೆ. ಈ ಗುರುಗಳಿಗೆ ನೀನೇ ಸರಿ. ಪಂಡಿತ ರಾಮಕೃಷ್ಣ, ಇದು ನಿಮಗೆ ತಾತ್ಕಾಲಿಕ ಮಹಾರಾಜರ ಆದೇಶ. ನೀವು ಆಸ್ಥಾನದಿಂದ ಹೊರ ಹೋಗಬಾರದು. ಹೌದಾ? ಈಗ ಮಹಾರಾಜರ ಆದೇಶವಂತೂ ಪಾಲನೆ ಮಾಡಲೇಬೇಕು. ಆದರೆ ಏನು? ಕೆಲವು ಷರತ್ತುಗಳಿದೆ. ನಾನು ಆಸ್ಥಾನದ ಕೆಲಸಗಳ ಜೊತೆಗೆ ಮನೆಯ ಕೆಲಸಗಳನ್ನು ಮಾಡುತ್ತಿರುತ್ತೇನೆ. ಸರಿ. ಅಮ್ಮ ಹೇಳ್ತಾ ಇದ್ದಾರೆ, ಅವ್ರಿಗೆ ಯಾವಾಗ ರಾಮನ ಅವಶ್ಯಕತೆ ಬರುತ್ತೋ ಅವಾಗ ಅವ್ರು ಕರೀತಾರೆ ಅಂತ. ಹೌದು ಅಮ್ಮ, ನನಗೂ ಇವ್ರ ಅವಶ್ಯಕತೆ ಯಾವಾಗಿದೆ ಅನ್ಸುತ್ತೋ ಅವಾಗ ನಾನು ಅವ್ರನ್ನ ಕರಿತೀನಿ. ಆಗಲಿ. ನನ್ಗೆ ಆತಾಡ್ಬೇಕು ಅನ್ಸ್ದಾಗ ಅವ್ನ್ ನನ್ ಜೊತೆ ಆತಾಡ್ಬೇಕು. ಸರಿ ಸರಿ ಸರಿ. ಈಗ ನಿಮ್ಮ ಷರತ್ತನ್ನು ಹೇಳುವುದನ್ನು ನಿಲ್ಲಿಸಿ. ನಿಮ್ಮೆಲ್ಲಾ ಷರತ್ತುಗಳಿಗೂ ನನ್ನ ಒಪ್ಪಿಗೆ ಇದೆ. ಗೊತ್ತಿಲ್ಲ ಅಲ್ಲ, ನಿಮಗೆ ಉತ್ತರ ಸಿಗುತ್ತದೆ. ಒಂದು ಬಾರಿ ನಾವು ಈ ಸವಾಲನ್ನು ಗೆದ್ದ ನಂತರ ಈ ಪಂಡಿತ ರಾಮಕೃಷ್ಣನನ್ನು ನಾವು ನೋಡಿಕೊಳ್ಳುತ್ತೇವೆ. ಏನಿದು? ಇದೇನು ಆಸ್ಥಾನವೋ ಯಾರದಾದರೂ ಮನೆಯೋ? ಇದೇನಿದು ಮಹಾರಾಜರೇ, ಏನಿದು? ಇದೇನಿದು? ಆಸ್ಥಾನವೋ ಮನೆಯೋ? ನೀವು ಈಗಾಗಲೇ ಸೋಲನ್ನು ಒಪ್ಪಿಕೊಂಡಂತಿದೆ ಮಹಾರಾಜರೇ. ಯಾಕೆ? ನಾನು ನಿಮ್ಮ ಕನಸಿನಲ್ಲಿ ಬಂದಿದ್ದೇನೆ? ಇಲ್ಲ ಮಹಾರಾಜರೇ, ಸತ್ಯ ಕಣ್ಮುಂದೆನೇ ಇದೆ. ನಾನು ಕನಸು ಯಾಕೆ ಕಾಣಲಿ? ಈ ಆಸ್ಥಾನವನ್ನು ನೋಡಿದರೆ ಯಾರು ಬೇಕಾದರೂ ಹೇಳಬಹುದು ಇದೊಂದು ಮೂರ್ಖರ ಆಸ್ಥಾನವೆಂದು. ಇದೇನು ಮನೆಯೋ ಆಸ್ಥಾನವೋ? ಕೇವಲ ನಿಮ್ಮ ಲಂಗೋಟಿ ಎಲ್ಲೂ ಒಣಗಾಕಿರುವುದು ಕಾಣಿಸುತ್ತಿಲ್ಲವಲ್ಲ. ಓಹೋ, ನಮ್ಮಪ್ಪನ ಇವ್ರಿಗೋಸ್ಕರನ ಕರ್ದಿರೋದು ಆಸ್ಥಾನಕ್ಕೆ? ಇವ್ರನ್ನ ನಮ್ಮಪ್ಪ ನೋಡ್ಕೋತಾರೆ. ಆ ತಾತ್ಕಾಲಿಕ ಮಹಾರಾಜರನ್ನ ನಾನ್ ನೋಡ್ಕೋತೀನಿ. ಇವನ ಹೆಸರೇನು? ಗೊತ್ತಿಲಾಲ್. ಇದು ನಮ್ಮ ಆಸ್ಥಾನ. ನಮಗೆ ಹೇಗೆ ಬೇಕೋ ಹಾಗೆ ನಾವು ನಿರ್ವಹಿಸುತ್ತೇವೆ. ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ, ನಿಮಗೆ ನಿಮ್ಮ ಉತ್ತರ ಸಿಗುತ್ತದೆ. ಸೇವಕರೇ, ಇವರ ಉಳಿದಿರುವ ಲಾಡುವಿನ ತಟ್ಟೆಯನ್ನು ಆಸ್ಥಾನದಲ್ಲಿ ಪ್ರಸ್ತುತಪಡಿಸಿ. ಮಹೋದಯರೇ, ನೋಡಿ, ನಿನ್ನೆ ಉಳಿದಷ್ಟೇ ಲಾಡುಗಳು ಉಳಿದಿವೆ ಅಲ್ಲವೇ? ಹೌದು ಮಹಾರಾಜರೇ, ಲಾಡು ಅಷ್ಟೇ ಇವೆ. ಆದರೆ ಹಿಂದಿರುಗಿಸಬೇಕಾದ ಲಾಡುಗಳು 500 ಅಲ್ಲವೇ? ಇಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ನಾವು ಮಾಡುವುದಿಲ್ಲ. ನಾವು ಮಹಾರಾಜರು. ಇಂತಹ ಕೆಲಸವನ್ನು ನಮ್ಮ ಮಾಮೂಲಿ ಸಲಹಾಗಾರನೇ ಮಾಡುವುದು. ನೋಡಿದ್ರಾ, ಇವ್ರ ನಿಜವಾದ ಬಣ್ಣ ಈಗ ಗೊತ್ತಾಯ್ತು. ನಮ್ಮಪ್ಪ ಇವ್ರನ್ನ ನೋಡ್ಕೋತಾರ ಬಿಡಿ.
ಅರೆ ಪಂಡಿತ ರಾಮಕೃಷ್ಣ, ಹೇಳಿ ಮಹಾರಾಜರೇ. ಇಲ್ಲಿ ಬನ್ನಿ, ನಿಮ್ಮ ಅವಶ್ಯಕತೆ ಇದೆ. ಹಾ, ಬಂದೆ. ಇದೇನು ಮಾಡುತ್ತಿರುವಿರಿ ಪಂಡಿತ ರಾಮಕೃಷ್ಣ? ಭತ್ತ ಕುಟ್ತಿದ್ದೀನಿ ಮಹಾರಾಜರೇ. ಅಯ್ಯೋ ಪಂಡಿತ ರಾಮಕೃಷ್ಣ, ನಾನು ಇಲ್ಲಿ ಕರೆದಿತ್ತು, ಇಲ್ಲಿಗೆ ಬನ್ನಿ ನೀವು. ಭತ್ತ ಕುಟ್ಟಿ ಅಕ್ಕಿ ತೆಗೆಯೋದು ತಡವಾದ್ರೆ ಶಾರದಾ ಕೋಪ ಮಾಡ್ಕೋತಾಳೆ. ನಿಮ್ಗೆ ಗೊತ್ತಲ್ವಾ, ಹೆಂಡತಿ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ. ಭತ್ತ ಕುಟ್ಟೋ ಕೆಲ್ಸ ಆಯ್ತಾ? ಹೌದು, ಕುಟ್ತಾ ಇದೀನಿ. ಎತ್ಕೊಳ್ಳಿ. ಏನು ಅಕ್ಕಿ? ಎತ್ಕೋಬೇಡಿ, ಭತ್ತನ ಸರಿಯಾಗಿ ಕುಟ್ಟಿ ಬೇಗ ಅಂದೆ. ಹಾ, ಕುಟ್ತಾ ಇದೀನಿ. ಮಹಾಮಂತ್ರಿಗಳೇ, ಹೇಳಿ. ಬಂದೆ. ಹೇಳಿ ಮಹಾರಾಜರೇ. ನೋಡಿ, ಅವರಿಗೂ ಆಸ್ಥಾನಕ್ಕೂ ಸಂಬಂಧವೇ ಇಲ್ಲದಂತೆ ಆಡುತ್ತಿರುವರು. ಇವರಿಗೆ ಶಿಕ್ಷೆ ಕೊಡದೆ ಇವರು ಏನೋ ಮಾಡುವುದಿಲ್ಲ. ನಾನು ಈಗಲೇ ಅವನಿಗೆ ಶಾಂತರಾಗಿ ಮಹಾರಾಜರೇ, ಶಾಂತರಾಗಿ. ಹಾಲನ್ನು ಕರೆಯಬೇಕೆಂದರೆ ಹಸುವಿನ ವಧೆಯನ್ನೂ ತಿನ್ನಬೇಕು. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಪಂಡಿತ ರಾಮಕೃಷ್ಣರ ಬಳಿ ಹೋಗೋಣ. ಅದೇ ತಿನ್ನಲು? ಇಲ್ಲ, ಸಹಾಯವನ್ನು ಕೇಳಲು. ಹಾ, ನಡೆಯಿರಿ. ಅಕ್ಕಿ ಈಗ್ಲೇ ಬೇಕು. ಹಾ, ತಂದೆ. ಇದ್ ನೋಡಿ, ಸರಿ ಇದೆ ಅಲ್ವಾ? ಅಕ್ಕಿ ಹಳ್ಳಿಯಿಂದ ತಂದಿದ್ದೆ. ಹೌದು, ತುಂಬಾ ಚೆನ್ನಾಗಲ್ವಾ? ನೀವು ಇಲ್ಲಿ ಅಕ್ಕಿಯನ್ನು ಕೊಳ್ಳಲು ಬಂದಿರಾ? ಪಂಡಿತ ರಾಮಕೃಷ್ಣ, ಈಗಲೇ ಇಲ್ಲಿ ನೋಡಿ, ಈ ರೀತಿಯ ವರ್ತನೆಯನ್ನು ನಾವು ಸಹಿಸಲಾರೆವು. ಶಾಂತರಾಗಿ ಮಹಾರಾಜರೇ, ಶಾಂತರಾಗಿ. ಬೇಗ ಬದಲಾಯಿಸು. ಹಾ, ನಕಲಿ ಮುದ್ರೆ ಕೊಡು. ನನ್ನ ಬಳಿ ಇಲ್ಲ. ನನ್ನ ಹತ್ರನೂ ಇಲ್ಲ. ಏನೋ? ನಡಿ. ನಡಿ. ನಕಲಿ ಮುದ್ರೆ ಎಲ್ಲೋಯ್ತು? ನಕಲಿ ಮುದ್ರೆ ಯಜಮಾನ್ರ ಹತ್ರನೇ ಇರಬೇಕು. ಅವರಿಂದ ನಕಲಿ ಮುದ್ರೆಯನ್ನು ಪಡೆಯಲೇಬೇಕು. ಇಲ್ಲವಾದರೆ ಮುದ್ರೆಯನ್ನು ಹೇಗೆ ಬದಲಾಯಿಸುವುದು? ಹೌದು. ನಡಿ. ಹಾಗಾದ್ರೆ ಇವರು ರಾಜಮುದ್ರೆನ್ ಕದಿಯಕ್ ಬಂದಿದ್ದಾರೆ. ನಾನು ಪಂಡಿತ ರಾಮಕೃಷ್ಣರ ಮಗ. ಹೇಗಾದ್ರೂ ಮಾಡಿ ನಾನು ಆ ರಾಜಮುದ್ರೆನ ಕಾಪಾಡ್ಲೇಬೇಕು. ಅಯ್ಯೋ, ನಕಲಿ ಮುದ್ರೆ ನನ್ನ ಬಳಿಯಲ್ಲೇ ಇದೆಯಲ್ಲ. ಹಾ, ಸರಿ. ಈಗ ಹೇಳಿ. ನೋಡಿ, ಹೇಳಿ. ನೀವು ಗುತ್ತಿಲಾಲನ ಸವಾಲಿಗೆ ಉತ್ತರ ನೀಡಬೇಕು. ಸವಾಲ್ ಹೇಳಿ. ಸವಾಲು ಈ ಲಾಡು. ಅಮ್ಮ, ಇದೇನು ಮಾಡುತ್ತಿರುವಿರಿ? ಪಂಡಿತ ರಾಮ, ಅಮ್ಮ ಲಾಡು ತಿಂತಾ ಇದ್ದಾರೆ. ಹಾ, ಅಮ್ಮಂಗೆ ಲಾಡು ತಿನ್ನೋದಕ್ ಬಿಡಿ, ನೀವು ಸವಾಲ್ ಹೇಳಿ. ಅಯ್ಯೋ, ಸವಾಲು ಇದೇನೆ, ಲಾಡು ತಿನ್ನುವುದು. ಹಾ, ಅಮ್ಮ ಲಾಡು ತಿಂದು ಸವಾಲ್ನ ಪೂರ್ತಿ ಮಾಡ್ತಿದಾರಲ್ವಾ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀರಿ? ಅಯ್ಯೋ ಪಂಡಿತ ರಾಮಕೃಷ್ಣ, ಮೊದಲು ನಾವು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳಿ. ಹೇಳಿ, ನೀವು ಹೇಳಿ. ಹಾ ನೋಡಿ, ಓ ನೀವಾ ಪಂಡಿತ ರಾಮಕೃಷ್ಣರು? ಹೌದು. ವಿಜಯನಗರದ ಹೆಮ್ಮೆ. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ. ಮತ್ತೆ ನೀವು? ನಾವು ಗುತ್ತಿಲಾಲ ಪರದೇಸಿ, ರಾಜಗಡದವರು, ತುಂಬಾ ದೊಡ್ಡ ವಿದ್ವಾನರು. ನೋಡಿ, ನಮಗೆ ರಾಜಗಡ ರತ್ನದ ಸನ್ಮಾನ ಸಿಕ್ಕಿದೆ. ಹೌದಾ? ಓ, ಅದು ನೀವೇನಾ? ಹೌದು. ನಿಮ್ ಬಗ್ಗೆ ನಾನು ಯಾವತ್ತೂ ಕೇಳಿಲ್ಲ. ಸವಾಲ್ ಹೇಳಿ. ಸವಾಲು ಕೇವಲ ಇಷ್ಟೇ. ಈ ತಟ್ಟೆಯಲ್ಲಿರುವ ಲಾಡುಗಳನ್ನು ಎಲ್ಲರೂ ತಿನ್ನಬೇಕು, ಹಾಗೂ ಅದೇ 500 ಲಾಡುಗಳನ್ನು ನಮಗೆ ಹಿಂದಿರುಗಿಸಬೇಕು. ಹೊರಗಿನಿಂದ ಯಾವುದೇ ಲಾಡುಗಳನ್ನು ತರಬಾರದು. ಮತ್ತೆ ನಿಮ್ಮ ಬುದ್ಧಿವಂತ ಮಹಾರಾಜರು ಅರ್ಧ ಸವಾಲನ್ನು ಮುಗಿಸಿದ್ದಾರೆ. ಈಗ ಇನ್ನರ್ಧ ಸವಾಲು ಉಳಿದಿದೆ. ಆ 500 ಲಾಡುಗಳನ್ನು ನಮಗೆ ಹಿಂದಿರುಗಿಸುವುದು ಅಷ್ಟೇ. ಓ ಅಮ್ಮ ತಾಯಿ, ಈಗಾಗ್ಲೇ ಲಾಡು ಕಮ್ಮಿ ಆಗಿದೆ. ನೀನ್ ಇನ್ನೂ ತಿಂದು ಕಡಿಮೆ ಮಾಡ್ಬೇಡ. ಅಲ್ಲಿಡು.
ಅಯ್ಯೋ ನಾನ್ 2 ಲಾಡು ಇಡೋದ್ರಿಂದ ಇದು ಪೂರ್ತಿ 500 ಲಾಡು ಆಗ್ಬಿಡುತ್ತಾ? ನಾನಂತೂ ತಿಂತೀನಿ, ನನಗ್ ತುಂಬಾ ಇಷ್ಟ ಆಯ್ತು. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ ಅಮ್ಮ? ಅಮ್ಮ ನಿಮಗಲ್ಲ, ನಾನು ಅಮ್ಮಂಗ್ ಹೇಳ್ತಾ ಇದ್ದೀನಿ. ಅಮ್ಮ ಎತ್ಕೊಳ್ಳಿ, ತಿನ್ನಿ ತಿನ್ನಿ. ಹಾಗಾದರೆ ಈ ಬಾರಿ ಸೋಲು ಖಂಡಿತ ರಾಮಕೃಷ್ಣರೇ. ಇದು ಎಂಥ ವಿಚಿತ್ರ ಸವಾಲು. ತಿಂದಿರುವ ಲಾಡು ಮರಳಿ ಹೇಗೆ ಬರುತ್ತದೆ? ನಿಮಗೇನನಿಸುತ್ತದೆ? ಸವಾಲು ಕೇವಲ ಲಾಡು ತಿನ್ನುವುದಷ್ಟೇಯೇ? ಸವಾಲೆಂದರೆ ಸವಾಲೆ. ಈ ಬಾರಿ ವಿಜಯನಗರದ ಸೋಲು ಖಚಿತ. ಏನಾಯಿತು ಪಂಡಿತ ರಾಮಕೃಷ್ಣರೇ? ಏನು ಯೋಚನೆ ಮಾಡುತ್ತಿದ್ದೀರಿ? ಸೋಲನ್ನು ಒಪ್ಪಿಕೊಳ್ಳುತ್ತೀರಲ್ಲವೇ? ಅಯ್ಯೋ, ಏನ್ ಹೇಳ್ತಿದ್ದೀರಾ? ವಿಜಯನಗರ ಹೇಗೆ ಸೋಲು ಒಪ್ಕೊಳ್ಳೋದಕ್ಕೆ ಸಾಧ್ಯ? ನೋಡಿ, ಈಗ ಪಂಡಿತ ರಾಮಕೃಷ್ಣರು ಆಸ್ಥಾನಕ್ಕೆ ಬಂದಿದ್ದಾರೆ. ನಿಮ್ಮ ಬಳಿ ಎಷ್ಟು ಲಾಡು ಇತ್ತೋ ಈಗ ಅಷ್ಟೂ ಸಿಗುತ್ತದೆ. ಹೌದು. ನೀವು ಸ್ವಲ್ಪ ಸಮಾಧಾನದಿಂದಿರಿ. ಸರಿ, ಖಂಡಿತವಾಗಿಯೂ. ಪಂಡಿತ ರಾಮಕೃಷ್ಣ, ನೀವು ಸವಾಲನ್ನು ಪೂರ್ತಿ ಮಾಡುವಿರಲ್ಲವೇ? ಮಹಾರಾಜರ ಆದೇಶ ಅಲ್ವಾ, ಪೂರ್ತಿ ಮಾಡ್ಲೇಬೇಕು. ನಡೀರಿ, ಲಾಡುವ ಬಳಿ ಹೋಗೋಣ. ಬನ್ನಿ, ನಡೀರಿ ನಡೀರಿ. ಯೋಚಿಸಿ ಯೋಚಿಸಿ. ಯೋಚನೆ ಮಾಡ್ತಿದ್ದೀನಿ. ಶೀಘ್ರವಾಗಿ ಯೋಚಿಸಿ ಪಂಡಿತ ರಾಮಕೃಷ್ಣ. ಸಮಾಧಾನ ಮಾಡ್ಕೊಳ್ಳಿ, ಯೋಚನೆ ಮಾಡ್ತಿದ್ದೀನಿ. ಯೋಚಿಸಿ ಯೋಚಿಸಿ. ಯಾವುದಕ್ಕೆ ಉತ್ತರನೇ ಇಲ್ವೋ ಅದನ್ನ ಇವ್ರೇನ್ ಯೋಚನೆ ಮಾಡ್ತಾರೆ? ಒಂದು ಬಾರಿ ನಕಲಿ ಮುದ್ರೆಯನ್ನು ಸೇವಕರಿಗೆ ಕೊಟ್ಟು ಅದನ್ನು ಬದಲಾಯಿಸಿದರೆ ಸಾಕು. ರಾಮ, ಈ ಬಾರಿ ಸವಾಲು ಕಷ್ಟಕರವಾಗಿದೆ, ಆದರೆ ನೀನು ಪರಿಹಾರ ನೀಡಲೇಬೇಕು, ಏಕೆಂದರೆ ಇದು ವಿಜಯನಗರದ ಪ್ರತಿಷ್ಠೆಯ ಪ್ರಶ್ನೆ. ಅಪ್ಪ, ನೀವ್ ಹೇಗಾದ್ರೂ ಮಾಡಿ ಆ ಲಾಡು ಸವಾಲ್ನ ಪೂರ್ತಿ ಮಾಡೇ ಮಾಡ್ತೀರಾ. ಆದ್ರೆ ನಾನು ಆ ರಾಜ ಮುದ್ರೆ ಕದಿಯೋದನ್ನ ತಡಿಲೇಬೇಕು. ಮಕ್ಕಳು ಅಳುತ್ತಾರೆ, ಅವರ ಕೆಲಸವೇ ಅಳುವುದು. ನೀವು ಸವಾಲಿನ ಬಗ್ಗೆ ಯೋಚಿಸಿ. ತಾತ್ಕಾಲಿಕ ಮಹಾರಾಜರೇ, ಏನು? ನಿಮ್ಮ ಮಾತಿನ ಅರ್ಥವೇನು? ನಾವು ಇಲ್ಲ ಇಲ್ಲ, ನಾವು ಆ ರೀತಿ ಹೇಳಲಿಲ್ಲ. ನಮ್ಮ ಮಾತಿನ ಅರ್ಥವೇನೆಂದರೆ, ವಾಸ್ತವದಲ್ಲಿ ಮಗುವಿನ ಅಳು ನಮಗೂ ಸಂಕಟವನ್ನು ತರುತ್ತಿದೆ. ನೋಡಿ, ಭಾಸ್ಕರ ಅಳ್ತಾನೆ ಇದ್ದಾನೆ. ಅಲ್ಲೇ ಬಾರೋ 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 ಕಂದ, ಬಾ ಬಾ ಬಾ. ಏನಾಯ್ತು ಏನಾಯ್ತು ನಿನಗೆ? ನಾನ್ ಹೇಗಾದ್ರೂ ಮಾಡಿ ಗುರುಗಳ ಹತ್ರ ಹೋಗ್ಬೇಕು. ಆಗ್ಲೇ ಸಿಂಹಾಸನದವರೆಗೂ ಹೋಗಕ್ಕಾಗದು. ಆಗ್ಲೇ ನಾನು ಆ ಮುದ್ರೆನ ತಗೊಳಕ್ಕಾಗದು. ತಾತ್ಕಾಲಿಕ ಮಹಾರಾಜರೇ, ಸ್ವಲ್ಪ ಯೋಚಿಸಿ. ಭಾಸ್ಕರ ಹೀಗೆ ಅಳ್ತಾ ಇದ್ರೆ ಪಂಡಿತ ರಾಮಕೃಷ್ಣ ಯಾವಾಗ ಯೋಚಿಸ್ತಾರೆ? ಇವ್ರು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಗುರುಗಳೇ, ಮಗುನ ನೀವು ಸಮಾಧಾನ ಮಾಡಿ. ಇದುವರೆಗೂ ರಾಮನದ್ದಾಯಿತು, ಈಗ ರಾಮನ ಮಗನನ್ನು ಸಹಿಸಿಕೊಳ್ಳುವ ಸರದಿ. ಸರಿ ಇದೆ. ಏನಾಯ್ತು? ನಾವು ಸಮಾಧಾನ ಮಾಡ್ತೀವಿ. ನೀವು ಸಮಾಧಾನ ಮಾಡ್ತೀರಾ? ನಾವು ಸಮಾಧಾನ ಮಾಡ್ತೀವಿ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ. ಸರಿಯಾಗಿ ಹಾಡಿ. ಅಯ್ಯೋ, ಅದು ಹಾಗೆ ಇರೋದು. ಹೌದಾ? ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಪರವಾಗಿಲ್ವೇ, ಮಗುನ ಸಮಾಧಾನ ಮಾಡೋದಕ್ಕೆ ಚೆನ್ನಾಗೇ ಬರುತ್ತೆ. ಇವರು ನನ್ ಬಲೆಗೆ ಸಿಕ್ಬಿದ್ರು. ನಿಜವಾದ ಆಟ ಇನ್ಮೇಲ್ ಶುರು. ನೀವು ಅದನ್ನು ನೋಡಿಕೊಳ್ಳಿ ರಾಮಕೃಷ್ಣ. ಹೌದು, ನಾವು ಭಾಸ್ಕರನನ್ನು ನೋಡಿಕೊಳ್ಳುತ್ತೇವೆ. ನಾನು ಖಂಡಿತವಾಗಿಯೂ ಉಪಾಯವನ್ನು ಯೋಚಿಸುತ್ತೇನೆ. ಲಾಲಿ ಮುದ್ದು ಬಂಗಾರ.